ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಕ್ರಾಂತಿಯೋಗಿ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಸರ್ವ ಸಮಾನತೆಗಾಗಿ ಸರ್ವರಿಗೂ ಒಬ್ಬನೇ ದೇವರು, ಸರ್ವರ ಒಳಗೆ ಒಬ್ಬನೇ ದೇವರು, ಸರ್ವರಿಗೂ ಒಂದೇ ಒಂದು ದೇವಾಲಯ, ಕಂಬವಿಲ್ಲದ ದೇವಾಲಯ, ಹಗಲೊಂದು ಜ್ಯೋತಿ ಇರುಳೊಂದು ಜ್ಯೋತಿ. ಈ ದೇವಾಲಯದ ತತ್ವ ಕೊಟ್ಟವರು ಅನುಭವ ಮಂಟಪದ ಮೂಲಕ ಅಣ್ಣ ಬಸವಣ್ಣನವರು ಲಿಂಗ ಆಯತ ಧರ್ಮ. ಇಂತಹ ಒಂದು ಮಹಾನ್ ಧರ್ಮ, ಅದು ಇಷ್ಟಲಿಂಗವನ್ನು ಕೊಡುವುದರ ಮೂಲಕ. ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲವೇ ಇಲ್ಲ. ಇದು ಅಂತಿಮ ಸತ್ಯ. ಆ ಕಾರಣಕ್ಕಾಗಿಯೇ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಉತ್ಪಾದಕ ವರ್ಗದವರು, ಪ್ರತಿಯೊಬ್ಬರು ಎದೆಯ ಮೇಲೆ ಇಷ್ಟಲಿಂಗ, ರುದ್ರಾಕ್ಷಿ ಮತ್ತು ವಿಭೂತಿ ಧರಿಸಿ ಅರಿವೇ ಗುರು, ದೇಹವೇ ದೇವಸ್ಥಾನ, ಕಾಯಕವೇ ಕೈಲಾಸವೆಂದು ನಂಬಿ ಅನುಭವಿಸಿ ಆಚರಿಸಿ ಕೊಟ್ಟ ನಮಗೆ ಶರಣರ ವಚನಗಳು ಇವತ್ತು ಸಾಕ್ಷಿಯಾಗಿ ಸಿಗುತ್ತವೆ. ಈ ಗ್ರಂಥದಲ್ಲಿ 2500 ವಚನಗಳಿವೆ. 100ಕ್ಕಿಂತ ಹೆಚ್ಚು ಅಧಿಕ ಶರಣರು ಎಲ್ಲಿಂದ ಬಸವ ಕಲ್ಯಾಣಕ್ಕೆ ಬಂದರು, ಏನೇನು ಕಾಯಕ ಮಾಡ್ತಾ ಇದ್ದರು, ಅವರ ಎಲ್ಲ ಇತಿಹಾಸ ಕೂಡ ಈ ಗ್ರಂಥದಲ್ಲಿ ಸಿಗುತ್ತದೆ. ನೀವು ಕೂಡ ವಚನ ಗ್ರಂಥವನ್ನು ಓದಿ ಅರ್ಥ ಮಾಡಿಕೊಂಡು ಬದುಕಿದರೆ ನೀವು ದೇವರನ್ನು ಹುಡುಕಿಕೊಂಡು ಅಲ್ಲಿ ಇಲ್ಲಿ ಎಲ್ಲಿಗೂ ದುಡ್ಡು ವೆಸ್ಟ್ ಖರ್ಚು ಮಾಡಿ ಹೋಗ್ತಕ್ಕಂಥ ಅವಶ್ಯಕತೆಯೇ ಇಲ್ಲ ಎಂದು ಹೇಳುತ್ತಾ, ಈಗ ಒಂದು ಬಸವಣ್ಣನವರ ವಚನ. ಒಲೆ ಹೊತ್ತಿ ಉರಿದರೆ ನಿಲ್ಲಬಹುದಲ್ಲದೆ, ಧರೆ ಹತ್ತಿ ಉರಿದರೆ ನಿಲ್ಲಬಾರದು. ಏರಿ ನೀರುಂಬಡೆ, ಬೇಲಿ ಕೆಯ್ಯ ಮೇಯ್ಯುವಡೆ, ನಾರಿ ತನ್ನ ಮನೆಯಲ್ಲಿಯೇ ಕಳವು ಮಾಡುವಡೆ, ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲ್ಲುವಡೆ, ಈ ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. क्या ये वचन अभी भी ताज़ा है? 893 साल पहले भारत देश के अंदर, कर्नाटक के अंदर, बिज्जल राजा के ज़माने में महात्मा बसवण्णा जी प्रधानमंत्री हो जब थे, जब समाज के अंदर कितना बुरा हालत था बोले तो सब लोग चोरी करने वाले, झूठ बोलने वाले, एक इंसान के ऊपर हिंसा करने वाले, हाँ, सारे अफरा तफरा, वो हालत देखकर बसवण्णा जी ब्रह्मांड का लांछन इष्टलिंग देकर, तुम्हारा शरीर है, तुम्हारा मंदिर है, तुम्हारा अंदर सृष्टि का मालिक है, इनका साक्षी से जिंदगी करो, मेहनत करो बोल के सिखाने के बाद में एक बहुत बड़ा इतिहास बन गया. तो ಈ ವಚನದಲ್ಲಿ ಏನಿದೆ ಅಂದರೆ, ಒಲೆ ಹೊತ್ತಿ ಉರಿದರೆ ನಿಲ್ಲಬಹುದು. ಅಡಿಗೆ ಮಾಡುವ ಸಲುವಾಗಿ ನಾವು ಅವತ್ತು ಕಟ್ಟಿಗೆ ಒಲೆಗಳಿದ್ದು ಅಡಿಗೆ ಮಾಡಿದ ನಂತರ ನಾವು ಆರಿಸಬಹುದಾಗಿತ್ತು. ಇವತ್ತು ಗ್ಯಾಸ್ ಕೂಡ ನಾವು ಆರಿಸ್ಬೋದು. ಧರೆ ಹತ್ತಿ ಉರಿದರೆ ನಿಲ್ಲಲಾರದು. ಒಂದು ದೊಡ್ಡ ಗುಡ್ಡಕ್ಕೆ, ಬೆಟ್ಟಕ್ಕೆ ಬೆಂಕಿ ಹತ್ತಿದಾಗ ಅವಾಗೇನು ಅಗ್ನಿಶಾಮಕ ಇದ್ದನ, ಇವಾಗ ಕೂಡ ಅಗ್ನಿಶಾಮಕ ಇದ್ರೂ ಕೂಡ ಅಷ್ಟೊಂದು ಆರಿಸ್ಲಿಕ್ಕೆ ಸಾಧ್ಯವಿಲ್ಲ. ಏರಿ ನೀರುಂಬಡೆ, ಅವಾಗ ಬಾವಿಗಳ ನೀರು ಬೆಳಗ್ಗೆ ಬಿಡಬೇಕಾದ್ರೆ ಮೊಟ್ಟೆ ಇದ್ದು, ಆ ಮೊಟ್ಟೆಗೆ 4-5 ರಂಧ್ರಗಳು ಬಿದ್ದಾಗ ಆ ನೀರೆಲ್ಲ ಬಾವಿಲಿಂದ ಮೇಲೆ ಬರ್ತಕ್ಕಂಥ ಸಂದರ್ಭದಲ್ಲಿ ಒಳಗೆ ಬಿದ್ದಾಗ ಆ ಬೆಳೆ ಯಾರಿಗೆ ಕಂಪ್ಲೇಂಟ್ ಕೊಡ್ತದೆ ಹೇಳಿ? ಬೇಲಿ ಕೈಯ ಮೇಯುವಡೆ. ಇವತ್ತಿನ ಪರಿಸ್ಥಿತಿ ನೋಡಿದರೆ ಅವತ್ತ ಈಗ ಹೊಲ ಕಾಯ್ತಕ್ಕಂಥ ಬೇಲಿ ಎದ್ದು ಹೊಲ ಮೇಯ್ದರೆ ಅಂತ ಅಂತಾರೆ. ಇದೊಂದು ಅರ್ಥ ಏನು? ಹೊಲ ರಕ್ಷಣೆ ಮಾಡ್ತಕ್ಕಂಥವನ್ನೇ ಆ ಹೊಲದಾಗಿಂದೆಲ್ಲ ಬೆಳೆ ಹಾಳು ಮಾಡಿದ್ರಿ, ಕದ್ಕೊಂಡು ಹೋದ್ರು, ಅವ ಓನರ್ ಏನು, ಮಾಲೀಕ ಏನು ಮಾಡ್ಬೋದು? ಇದು ಇವತ್ತಿನ ತಾರೀಕಿದಾಗ MLA ಆಗಲಿ, MP ಗಳಾಗಲಿ, ಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ರಾಷ್ಟ್ರಪತಿ ಆಗಲಿ, ಪ್ರಧಾನಮಂತ್ರಿ ಆಗಲಿ, ಇವರೆಲ್ಲರಿಗೂ ಲಾಗು ಆಗ್ತದೆ. ಇವರೇ ಪೂರ ಸಮಾಜಕ್ಕೆ ಹಾಳು ಮಾಡ್ತಕ್ಕಂಥವ್ರು, ಕಳ್ತನ ಮಾಡ್ತಕ್ಕಂಥವ್ರು ಮಾಡಿದಾಗ ಏನು ಮುಗ್ಧ ಗರೀಬರು, ಬಡವರು ಯಾರಿಗೇನು ಮಾಡೋಕ್ಕೆ ಸಾಧ್ಯ ಹೇಳಿ ನೋಡೋಣ. ಬೇಲಿ ಕೈಯ ಮೇಯುವಡೆ ಅಂದರೆ, ಇವತ್ತ ಈ ದೇಶದಾಗ ಈ ವಚನಗಳನ್ನ ಯಾಕೆ ಪದೇ ಪದೇ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಜನರನ್ನು ಅಜ್ಞಾನದಲ್ಲಿಟ್ಟು ದೇವರೆಲ್ಲಿದ್ದಾನೆಂದರೆ ಗುಡಿಯಲ್ಲಿದ್ದಾನೆ, ಅಲ್ಲೇ ದೇವರಿದ್ದಾನೆ ಅಂತ ಹೇಳಿ ಪಾಪ ಮತ್ತು ಕಳಿಸೋರೊಬ್ಬರು ಇದ್ದಾರೆ, ನಮ್ಮ ಊರಲ್ಲೇ ಇರ್ತಾರೋ, ನೀವು ಇದು ಬೇಡ್ಕೊರಿ, ಅದು ಬೇಡ್ಕೊರಿ, ನಿಮಗೆ ಒಳ್ಳೇದಾಗ್ತದೆ, ಹಂಗಾಗ್ತದೆ. ಅವ್ರು ಹೇಳಿದ ಪ್ರಕಾರ ಹೋಗಿ ದುಡ್ಡು ಹಾಕಿ ಎಲ್ಲ ಮಾಡಿದ ಬಳಿಕ ಆ ದುಡ್ಡು ರಾಜಕಾರಣಕ್ಕೆ ಬಳಸ್ಕೊಂಡು ಜನರಿಗೆ ಮೋಸ ಮಾಡಿ ದೇವ್ರ ಹೆಸರ ಮೇಲೆ ಭಯ ಹುಟ್ಟಿಸಿ ಇವತ್ತೇನು ಮಾಡಿದೆ ದೇಶದಲ್ಲಿ?
200 ಕೋಟಿಗಿಂತ ಹೆಚ್ಚು ದುಡ್ಡು, ಬಂಗಾರ, ಬೆಳ್ಳಿ ಆ ರಾಮನ ಗುಡಿಯನ್ನು ಕಟ್ಟಿ ಕಳುವು ಮಾಡಲಾಗಿದೆ ಅಂತೇಳಿ ಇಡೀ ದೇಶ ಅಷ್ಟೇ ಅಲ್ಲ ಜಗತ್ತೇ ತುಂಬ ಪ್ರಚಾರವಾಗಿದೆ. ಇಂತಹ ಮಹಾ ಕಳ್ಳರು ದೇಶದ ಒಳ್ಳೆಯದೇನು ಮಾಡ್ತಾರೆ ಹೇಳಿ ವಿಚಾರ ಮಾಡಿ, ಸ್ವಲ್ಪ ವಿಚಾರ ಮಾಡಿ. ಮತ್ತೆ ಮತ್ತೆ ಬಸವಣ್ಣನವರ ವಿಚಾರಗಳೇ ನಮಗೆ ನೆನಪಿಗೆ ಬರ್ತವೆ. ಅನುಭವ ಮಂಟಪವೇ ನಮಗೆ ಬೇಕು, ಯಾವುದೇ ಗುಡಿ ಗುಂಡಾರಗಳ ಅವಶ್ಯಕತೆಯೇ ಇಲ್ಲ ಎಂದು ಹೇಳುತ್ತಾ ಇನ್ನೊಂದು ಬಸವಣ್ಣನವರ ವಚನ. ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ. ಎನ್ನ ಕಾಲೇ ಕಂಬ, ಎನ್ನ ಈ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನದ ಕಳಸವಯ್ಯ. ಕೂಡಲ ಸಂಗಮ ದೇವಾ ನೀ ಕೇಳಯ್ಯ, ಸ್ಥಾವರಕ್ಕೆ ಅಳಿವು ಉಂಟು, ಜಂಗಮಕ್ಕೆ ಅಳಿವು ಇಲ್ಲ. ಸ್ಥಾವರ ಜಿತನೆ ಭಿ ಹೈ, ಕೇದಾರ್ನಾಥ್, ಬದ್ರಿನಾಥ್, ಇದರ್ ಧರ್ಮಸ್ಥಳ, ಓ ಸ್ಥಳ, ಈ ಸ್ಥಳ, ಏನು ಈ ಬಡವರು ದೇವರು ಅಲ್ಲೇ ಇದ್ದಾನಂತೇಳಿ ಪಾಪಿ ಇವ್ರಿಗೆ ಕಳಿಸ್ತಾರಲ್ಲ, ತನ್ನ ಒಳಗಿನ ದೇವರನ್ನು ಮರೆಸುವ ಪ್ರಯತ್ನ ಬಹಳ ದೊಡ್ಡ ಷಡ್ಯಂತ್ರವಾದಿಗಳು, ಈ ಮನುವಾದಿಗಳು ಮಾಡಿಬಿಟ್ಟಿದ್ದಾರೆ. ಪಾಪ ಇಷ್ಟು ಹಾಳದೆ ದೇಶಕ್ಕೆ ಎಲ್ಲ ಲೆಕ್ಕ ಮಾಡಿ ನೋಡಿದಾಗ ಬಹಳ ದೊಡ್ಡ ಮೋಸಗಾರರು ಅಂತ ಗೊತ್ತಾಗ್ತಾ ಇದೆ. ಬಸವಾದಿ ಶಿವಶರಣರು ಸ್ಥಾಪಿಸಿದ ಅನುಭವ ಮಂಟಪ ಬಸವ ಕಲ್ಯಾಣದ ಲಿಂಗಾಯತ ಧರ್ಮದ ವಚನಗಳನ್ನು ಓದಿದ ಬಳಿಕ ಎಲ್ಲರೂ ಕಳ್ಳರು. ದೇವರ ಹೆಸರು ತೊಗೊಂಡು ನೋಡಿ, ಈ ಎಲ್ಲ ಪಾಪ ಮುಗ್ಧ ಜನರು ದುಡ್ಡು ಖರ್ಚು ಮಾಡ್ಕೊಂಡು ಗಾಡಿ ಕಟ್ಕೊಂಡು ಅಲ್ಲಿಯೇ ಹೋಗ್ತಾರೆ. ಅಲ್ಲಿ ಅವರು ಊಟ ಮಾಡೋದೇನೋ 10-20 ರೂಪಾಯಿದು ಪ್ರಸಾದ ಅಂಥೇಳಿ. ಆದರೆ ಇವರು ಸಾವಿರ ಗಟ್ಟಲೆ ದುಡ್ಡು ಹಾಕ್ತಾರೆ ಅದರಲ್ಲಿ ಬೆಲ್ಲದಲ್ಲಿ. ಅವರೆಲ್ಲರ ದುರುಪಯೋಗ ತೊಗೋತಾರೆ. ನೋಡ್ತಾ ಇದ್ರಲ್ಲ. ಸಾಕು ಮಾಡ್ರಪ್ಪ, ಸಾಕು ಮಾಡಿರಿ. ನಿಮಗೆ ಕೈ ಜೋಡಿಸಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಹಡಪದ ಅಪ್ಪಣ್ಣ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಸಿದ್ದರಾಮೇಶ್ವರು, ಅಕ್ಕ ಮಹಾದೇವಿ, ಅಲ್ಲಮಪ್ರಭು ಇವರೆಲ್ಲರೂ ಏನು ಹೇಳಿದಾರಪ್ಪ ಅಂದರೆ ಎಷ್ಟೊಂದು ವಚನಗಳು ಬರೆದಿದ್ದಾರೆ. ಪಾಪ ಅವರೆಲ್ಲರೂ ಎಷ್ಟು ವಚನಗಳು ಬರಲಿಕ್ಕೆ ಅವಶ್ಯಕತೆ ಬಿದ್ದಿದಲ್ಲ ಅಷ್ಟು ಪಾಪಿಗಳು ಈ ದೇಶದಾಗಿದ್ದಾರಂತ ಅರ್ಥ. ಅದಕ್ಕೆ ಬಸವಣ್ಣನವರು ದುಡ್ಡಿದ್ದವ್ರು ಗುಡಿ ಕಟ್ತೀರಪ್ಪ, ನಾನು ಬಡವನಿದ್ದೇನೆ, ಈ ಬಡವನಿದ್ದು ಬಸವಣ್ಣ ಮನಸ್ಸು ಮಾಡಿದ್ರೆ ಪ್ರಧಾನಮಂತ್ರಿ ಇದ್ದಲ್ಲಪ್ಪ, ಅವ್ರು ಗುಡಿ ಗುಂಡಾರಗಳನ್ನು ಕಟ್ಬೋದಾಗಿತ್ತಲ್ಲ, ಯಾಕೆ ಕಟ್ಟಿಲ್ಲ? ಅವರು ಸತ್ಯ ಹೇಳಿದರು. ಈ ಶರೀರೇ ದೇವ್ರ ಗುಡಿ ಇದೆ, ನಡೆದಾಡುವ ಗುಡಿ, ಇನ್ನೊಬ್ಬರನ್ನು ಕೊಡುವ ಗುಡಿ, ತೆಗೆದುಕೊಳ್ಳುವ ಗುಡಿ, ಒಬ್ರಿಗೊಬ್ಬರು ಸಹಾಯ ಮಾಡುವ ಗುಡಿ ಅಂತ ಹೇಳಿದಾರಲ್ಲಪ್ಪ. ಜೀವಗಳಲ್ಲಿ ಶಿವನನ್ನು ಕಾಣಂತ ಹೇಳಿ ಸುಳ್ಳಿದೇನಾ? ಅರೆ ಮಹಾ ಮೂರ್ಖಿಲ್ಲ ರಾಜಕಾರಣಿಗಳೇ. ಇವತ್ತೇನೋ ಎಲೆಕ್ಷನ್ ಬಂದಾಗ ಬರೀ ಗುಡಿ ಕಟ್ಟಿತು. ಈ ಹಳ್ಳಿ ಮಂದಿ ಕೂಡ ಮಹಾ ಅಜ್ಞಾನಿಗಳು. ಗ್ರಾಮಕ್ಕೆ ಓಟ್ ಹಾಕ್ರಿ ಅಂತೇಳಿ ಬಂದಾಗ ಗುಡಿ ಕಟ್ರಿ ಅಂತ ಹೇಳ್ತೀರಿ. ಈಗ ಮುಂದೆ ನಿಮಗೊಂದು ಕೈ ಜೋಡಿಸಿ ವಿನಂತಿ ಮಾಡ್ಕೊಳ್ತೀನಿ, ಬಸವ ಕಲ್ಯಾಣದ ನೂತನ ಅನುಭವ ಮಂಟಪ ಅದು ಹೆಡ್ ಆಗಬೇಕು. ಪ್ರತಿಯೊಂದು ಗ್ರಾಮಗಳಲ್ಲಿ 30-40 ಜಾಗ ಕೊಟ್ಟು ಅಥವಾ ಹೆಚ್ಚು ಜಾಗ ಕೊಡ್ರಿ, ದಾನ ಕೊಡ್ರಿ, ಅಲ್ಲಿ ಬಸವ ಮಂಟಪ ಕಟ್ರಿ, ಅನುಭವ ಮಂಟಪ ಕಟ್ರಿ, ಮತ್ತೆಲ್ಲ ಜಾತಿ ವರ್ಗದವ್ರು ಬಂದು ವಚನಗಳ ಚಿಂತನೆ ಮಾಡಿರಣ್ಣ ಅಂಥೇಳಿ ನಾನು ಈ ಬಸವ ಕಲ್ಯಾಣದ ಭೂಮಿಯಿಂದ ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ಳುತ್ತಾ, ನಾವು ಅಲ್ಲಿ ವಚನಗಳ ಬಸವ ಮಂಟಪದಲ್ಲಿ ಅನುಭವ ಮಂಟಪಗಳನ್ನು ಮಾಡಿಕೊಂಡಾಗ ನಾವು ದಿನನಿತ್ಯ ಧ್ಯಾನ, ಪ್ರಾರ್ಥನೆ, ವಚನ ಚಿಂತನೆಗಳನ್ನು ಮಾಡುತ್ತಾ ಹೋದರೆ ನೋಡಿ ನಮ್ಮ ಭಾರತ ದೇಶ ಇಡೀ ಜಗತ್ತಿಗೆ ವಿಶ್ವಗುರು ಬಸವಣ್ಣನವರ ತತ್ವ ಮುಟ್ಟುತ್ತದೆ, ತಲುಪುತ್ತದೆ, ಈಗಾಗಲೇ ತಲುಪಿದೆ ಎಂದು ಈ ಮೂಲಕ ನಾನು ಬಹಳ ಒಂದು ಕಳಕಳಿಯ ವಿಡಿಯೋ ಮಾಡಿದ್ದೇನೆ. ಕಳಕಳಿಯ ಎಷ್ಟೋ ಗುಡಿಗಳಲ್ಲಿ ಮೂರ್ತಿ ಕಳುವುದು, ಬಂಗಾರ ಮೂರ್ತಿ, ಬೆಳ್ಳಿ ಮೂರ್ತಿ. ಬಸವ ಕಲ್ಯಾಣದಲ್ಲಿ ಅಲ್ಲಂಪ್ರಭುನು ಗದ್ದಿಗೆ ಮಠದಂತ ಬೆಳ್ಳಿ ಮೂರ್ತಿ ಕಳುವಾಗಿದೆ. ನಾನು ಕೇಳಿನಿ ಈಗ 20 ವರ್ಷ ಹಿಂದೆ. ಈ ಬಸವಣ್ಣನವರ ಧರ್ಮದಲ್ಲಿ ಎದೆ ಮೇಲೆ ಇಷ್ಟಲಿಂಗವನ್ನು ಧರಿಸಿದ ಬಳಿಕ ಪರಮ ಪತಿವ್ರತೆಗೆ ಗಂಡನೊಬ್ಬ, ಇಬ್ಬರ ಹೆಂಡತಿಯ ಈ ಧರ್ಮ ಅಲ್ಲ. ಕೇಳ್ರಿ, ಬಸವ ಕಲ್ಯಾಣದಲ್ಲಿ ಇರ್ತಕ್ಕಂಥವ್ರೆಲ್ಲರೂ ದೇವನೊಬ್ಬ, ನಾಮ ಹಲವು, ಪರಮ ಪತಿವ್ರತೆಗೆ ಗಂಡನೊಬ್ಬ, ಮತ್ತೊಂದಕ್ಕೆ ಎರಗಿದರೆ ಕಿವಿ ಮೂಗ ಕೊಯ್ಯುವನು, ಹಲವು ದೈವಗಳ ಎಂಜಲ್ ತಿಂಬುವವರಿಗೆ ನೆಂತು ನಂಬುವನೀಯ ಕೂಡಲ ಸಂಘ. ಏನು ಹೇಳ್ಕೊಡ್ತಪ್ಪ ಇದು ಸಂಸಾರಿಕ ಧರ್ಮ. ಬಸವಣ್ಣನವರು ಸ್ಥಾಪಿಸಿದ ಧರ್ಮ ಸಂಸಾರಿಕ ಧರ್ಮ, ಸನ್ಯಾಸಿಗಳ ಧರ್ಮ ಅಲ್ಲವೇ ಅಲ್ಲ. ಬರ್ರಿ ನಾವು ಚರ್ಚೆ ನೋಡೋಣ. ಎಲ್ಲ ಪ್ರಾಣಿ ಪಕ್ಷಿಗಳು ಒಂದರ ಸನ್ಯಾಸಿ ಆಗಿರ್ತಾವ, ಅವಕ್ಕೇನ ಕಳ್ಳ ಸುಳ್ಳು ಮಾಡೋದು ಗೊತ್ತಿದೆನಾ? ಈ ಪ್ರಕೃತಿ ನೇಚರ್ ಬಿಟ್ಟು ನಾವು ಪ್ರಕೃತಿ ವಿರುದ್ಧವಾಗಿ ಯಾರು ನಡ್ಕೊಳ್ಬೋದು. ಗಂಡನಿಗೆ ಹೆಂಡತಿ ಒಬ್ಬಕಿನೇ ಇರಬೇಕು, ಹೆಂಡತಿಗೆ ಗಂಡನೊಬ್ಬನು. ಆ ಕಾರಣಕ್ಕಾಗಿ ಬಸವಣ್ಣನವರು ಸಂಸಾರಿಕ ಧರ್ಮದವರಿದ್ದರು, ಏಕಪತ್ನಿ ವ್ರತದವರಿದ್ದರು, ಏಕದೇವ ಉಪಾಸಕರಿದ್ದರು ನಮ್ಮ ಶರಣರು ಎಂದು ಈ ಸತ್ಯವನ್ನು ನಾನು ವಚನಗಳ ಆಧಾರದ ಮೇಲೆ ಹೇಳುತ್ತಾ, ವಚನಗಳನ್ನು ಓದಿರಿ,
ಬಾಯಿಗೆ ಬಂದಂಗೆ ಯಾರಿಗೂ ಸುಳ್ಳು ಹೇಳೋದು ಗೊಳ್ಳು ಹೇಳೋದು ಮಾತನಾಡಿ ದೇಶ ಹಾಳು ಮಾಡಬೇಡ್ರಿ. ನೋಡಿ, 1.5 ತಿಂಗಳಾಗ್ಲತ್ತ, ಇನ್ನೂ ಮಳೆ ಇಲ್ಲ, ಬೆಳೆ ಇಲ್ಲ. ಆ ಮಹಾಪಾಪಿಗಳೆಲ್ಲ ಕಲ್ಯಾಣದಾಗ ಬಂದು ಹೋದರಲ್ಲ, ಬಸವಣ್ಣನ ಹೆಸರು ತೊಗೊಂಡು ಸುಳ್ಳು ಹೇಳಿ ಲಿಂಗಾಯತ ಎಂಬ ಹೆಸರು ತೆಗೆದು ಹಾಕೋ ಪ್ರಯತ್ನ ಮಾಡಿ ಹೋದರಲ್ಲ. ಒಳ್ಳೇದದನಾ? ಅದು ಸತ್ಯ ಇದೆನಾ? ಎಷ್ಟೋ ವಚನಗಳಲ್ಲಿ ಲಿಂಗ 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 ಅಂತೇಳಿ ಬರ್ತೀವಿ. ಅಲ್ಲಂ ಪ್ರಭುರ ವಚನ ಕೂಡ ಇದೆ, ಲಿಂಗವನ್ನರಿಯದೆ ಏನನ್ನು ಅರಿದಡೆಯೂ ಫಲವಿಲ್ಲ. ಲಿಂಗವನ್ನರಿತ ಬಳಿಕ ಮತ್ತೇನನ್ನು ಅರಿದಡೆಯೂ ಫಲವಿಲ್ಲ. ಸರ್ವಕಾರಣ ಲಿಂಗವಾಗಿ ಲಿಂಗವನ್ನೇ ಅರಿದರಿದು ಲಿಂಗ ಸಂಘವನ್ನೇ ಮಾಡುವೆ, ಸಂಘ ಸುಖದೊಳಗೆ ಓಲಾಡುವೆ ಗುಹೇಶ್ವರ. ದೊಡ್ಡ ದೊಡ್ಡ ಕುರ್ಚಿ ಮೇಲೆ ಕುಂತು ಆಶೀರ್ವಾದ ಮಾಡ್ತೀವಿ, ಅದು ಮಾಡ್ತೀವಿ ಅಂಥೇಳಿ ಪಾಪ ಮುಗ್ದು ಬಡವರಿಗೆ ದುಡ್ಡು ಸುಲಿಗೆ ಮಾಡಿ ಏನು ಆಶೀರ್ವಾದ ಮಾಡ್ತೀರಪ್ಪ ನೀವು? 5 ಸಲ ಒಂದೇ ವಚನದಲ್ಲಿ ಅಲ್ಲಂ ಪ್ರಭು ಅವರು ಹೇಳಿದ್ದಾರೆ ಲಿಂಗ ಲಿಂಗ ಅಂಥೇಳಿ. ಲಿಂಗ ಆಯತ ಧರ್ಮ. ಈ ಧರ್ಮ ಯಾವ ದೇಶದವರು ಕೂಡ ಸ್ವೀಕಾರ ಮಾಡಿ ಅಂತರಂಗದ ದೇವನ ಜೊತೆ ಒಂದಾಗಿ ನ್ಯಾಯ ನೀತಿ ಸತ್ಯದಿಂದ ಬದುಕಲಿಕ್ಕೆ ಕಲಿಸಿದ್ದಾರೆ ಬಸವಣ್ಣನವರು. ಪಾಪ ಮುಗ್ಧ ಜನರು ಬಸವ ಕಲ್ಯಾಣ ತಾಲೂಕಿನ ಒಳಗೆ ಇದ್ದವರೇ ಲಿಂಗಾಯತ ಎಂಬ ಹೆಸರು ತೆಗೆದು ಬಸವಾದಿ ಶಿವಶರಣರು ಶರಣರ ಹಿಂದೂ ಸಮಾವೇಶ. ಇದು ಈ ಥರ ಮಾಡಿದರೆ ಆತ್ಮವಂಚಕರಾಗುತ್ತೀರಿ. ಇನ್ನು ಮುಂದೆ ಇಂಥರ ಮಾಡಬೇಡಿರಿ. ವಚನಗಳಲ್ಲಿ ಲಿಂಗವೆಂಬ ಪದವಿದೆ. ವೀರಶೈವನೂ ಇಲ್ಲ, ಹಿಂದೂನೂ ಇಲ್ಲ. ಏನು ನಿಮ್ಮ ಸ್ವಾರ್ಥಕ್ಕಾಗಿ ಏನೆಲ್ಲ ಹೇಳ್ತಾ ಇದ್ರಿ ಪಾಪ ಮುಗ್ಧ ಬಡವರಿಗೆ. ಇದನ್ನು ಕೈಬಿಟ್ಟು ಬಸವಣ್ಣನವರನ್ನು ಧರ್ಮಗುರು, ಧರ್ಮಗ್ರಂಥ, ಬಸವಾದಿ ಶರಣರು ಬರೆದ ವಚನ ಗ್ರಂಥ, ಏನು ಬಸವಣ್ಣ ಲಿಂಗಾಯತ ಧರ್ಮದ ಕೇಂದ್ರ, ಅನುಭವ ಮಂಟಪ, ಬಸವ ಕಲ್ಯಾಣ ಮತ್ತು ಕೂಡಲ ಸಂಗಮ ಧರ್ಮಕ್ಷೇತ್ರ, ಇವೆಲ್ಲ ಒಂದು ಬಹಳ ಪವಿತ್ರವಾದ ಭೂಮಿಗಳಿವೆ. ಇಲ್ಲೆಲ್ಲ ಶರಣರು ನಡೆದಾಡಿ ಪಾಪ ಅವರು ತ್ಯಾಗ ಬಲಿದಾನ ಮಾಡಿದಾರಲ್ಲಪ್ಪ. ಮಹಾಪಾಪಿಗಳಿಂದನೇ ಕೊಂಡಿ ಮಂಚಣ್ಣ ವರ್ಗದವರೇ ಮಾಡಿದಾರಲ್ಲ ಅವತ್ತು. ಇವತ್ತು ಮತ್ತೆ ಕೊಂಡಿ ಮಂಚಣ್ಣ ವರ್ಗಗಳು ಆ ಟಿ ವಿ ಮುಂದೆ ಕುಂತು ಏನು ಸಿಕ್ಕಿದ್ದು ಮಾತಾಡ್ತಾವೆ. ಇದು ಎಲ್ಲ 27 ವರ್ಷ ಹಿಂದೆ ನಾನು ವಚನಗಳನ್ನು ಓದಿನಿ. 5 ರೂಪಾಯಿದ ವಚನ ಅವತ್ತಿನಿಂದ ಇವತ್ತಿನವರೆಗೆ ವಚನಗಳು ಓದಿ ಪ್ರತಿಯೊಂದು ಮೋಸ ಮಾಡಿದ್ದಾರೆ ಈ ದೇಶದಲ್ಲಿ. ಅದರ ಸಲುವಾಗಿಯೇ ಒಂದೊಂದಕ್ಕೆ ಒಂದೊಂದು ವಚನ, ಒಂದೊಂದು ತಪ್ಪಿಗೆ ಒಂದೊಂದು ವಚನ, ಒಂದೊಂದು ತಪ್ಪಿಗೆ ಒಂದೊಂದು ವಚನ ಬರೆದಿದ್ದಾರೆ. ಅದರ ಸಲುವಾಗಿ ನಾನು 27 ವರ್ಷಗಳ ಹಿಂದೆನೇ ಮೂರ್ತಿ ಪೂಜೆ ಮಾಡೋದು ಬಿಟ್ಟಿದ್ದೀನಿ. ಎದೆಯ ಮೇಲೆ ಇಷ್ಟಲಿಂಗ ಧರಿಸಿದ್ದೀನಲ್ಲ, ಮುಗೀತು, ಲಗ್ನ ಆಯಿತು ನನ್ನ ಶರೀರ ಜೊತೆ. ಅಕ್ಕ ಮಹಾದೇವರು ಅದೇ ಹೇಳಿದ್ದಾರೆ, ಎನ್ನ ಗಂಡ ಅಂತರಂಗದ ಗಂಡ. ಇವಾಗ ಕೂಡ ಲೌಕಿಕವಾಗಿ ಗಂಡ ಹೆಂಡತಿ ಇದ್ದರೂ ಕೂಡ ಅವರಿಬ್ಬರಿಗೂ ಗಂಡ ಅಂತರಂಗದಲ್ಲಿ ಇದ್ದಾನೆ. ಹೆಂಡತಿಗೂ ಗಂಡ ಆಕೆ ಒಳಗೆ ಇದ್ದಾನೆ, ನಿರಾಕಾರ. ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು. ಒಳಗೆ ಸುಳಿದಾಡುವ ಒಂದು ಜ್ಞಾನ ಶಕ್ತಿ ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣ ರಾಮನಾಥ್ ಅಂತೇಳಿ ಜೇಡರ ದಾಸಿಮಯ್ಯರು ಕೂಡ ಬರೆದಿದ್ದಾರೆ. ವಚನಗಳನ್ನು ಓದಬೇಕು, ಅರ್ಥ ಮಾಡಿಕೊಳ್ಳಬೇಕು. ಈ ದೇಶದಲ್ಲಿ ಈ ಭ್ರಷ್ಟಾಚಾರ, ಕಳ್ಳ, ಸುಳ್ಳ, ಮೋಸ ಇವೆಲ್ಲ ಹೆಚ್ಚು ಆಗಲಿಕ್ಕೆ ಕಾರಣ ಏನೆಂದರೆ ಗುಡಿಗುಂಡಾರಗಳು, ಮೂಢ ರೂಢಿಗಳು, ಪಾಖಂಡವಾದ, ಅಂಧವಿಶ್ವಾಸ. ಇದು ಯಾರು ಫೈಲಾಸ್ಲತ್ತಾರಲ್ಲ ಅವರೇ ನಿಜವಾಗಿರ್ತಕ್ಕಂಥ ದೇಶದ್ರೋಹಿಗಳು, ರಾಷ್ಟ್ರದ್ರೋಹಿಗಳಾಗುತ್ತಾರೆ ಎಂದು ನಾನು ಈ ವಚನದ ಗ್ರಂಥದ ಆಧಾರ ಮೇಲೆ ಮಾತಾಡ್ತಾ ಇದ್ದೀನಿ. ಹೇಳ್ತಾ ಇಂತಹ ತಪ್ಪು ಮಾಡೋದು ಬಿಡಬೇಕಪ್ಪ. ಯಾಕಂದರೆ ಒಂದು ಗಾಳಿ ಕೆಟ್ಟದ್ದು ಬಿಡ್ತಂದ್ರೆ ಆ ಒಳ್ಳೆಯವ್ರಿಗೂ ಹಾಳಾಗ್ತಾರೆ, ಕೆಟ್ಟವ್ರನ್ನ ಹೋಗ್ತಾರೆ. ಏನು ಮಳೆ ಬಂದಿಲ್ಲ ಅಂದ್ರೆ ಎಲ್ಲರೂ ಹಾಳಾಗ್ತಾರೆ. ಭೂಕಂಪ ಬಿತ್ತಂದ್ರೆ ಎಲ್ಲರೂ ಸತ್ತು ಹೋಗ್ತೀರಿ. ಸುನಾಮಿ ಬಂತ ಎಲ್ಲರೂ ಹೋಗ್ತೀರಿ. ಈ ಎಲ್ಲವನ್ನು ಪ್ರಕೃತಿ ಧರ್ಮ ಇದೆ. ಬಸವಣ್ಣನವರು ಸ್ಥಾಪಿಸಿದ ಧರ್ಮ ಪ್ರಕೃತಿಯ ಧರ್ಮವಿದೆ. ಪ್ರಕೃತಿಯ ಸೃಷ್ಟಿಕರ್ತನ ಧರ್ಮವಿದೆ. ಎಷ್ಟೋ ಜನ ಹೇಳಿದ್ರು ಹೋದ್ರೆ ಎಲ್ಲರೂ ಬಸವಣ್ಣನವರನ್ನ ಧರ್ಮಗುರು ಅಂತೇಳಿ ಒಪ್ಪಲಾರ್ದೇನೆ ಏನೆಲ್ಲ ಹೇಳಿ ಹೋದ್ರಲ್ಲಪ್ಪ. ಏಕದೇವೋಪಾಸನೆ ಒಬ್ಬನಿಗೆ ಮಾಡಿಲ್ಲಲ್ಲ. ಬರೇ ಕಾಗಿ ಗುಬ್ಬಿ ಕತ್ತಿಗಳು ಹೇಳಿ ಹೋಗ್ತಕ್ಕಂಥದ್ದು ಮಾಡಬೇಡ್ರಿ ಎಂದು ಮತ್ತೊಮ್ಮೆ ವಿನಂತಿಸಿಕೊಳ್ತಾ, ನಿಮ್ಮ ಹೃದಯಕ್ಕೆ ತಟ್ಟಿದೆ ಆದರೆ ಹುಟ್ಟಿದ್ದು ಆಕಸ್ಮಿಕ, ಹೋಗುವುದು ಖಂಡಿತ. ಆದರೆ ಬಂದು ಹೋಗುವುದರ ಒಳಗಾಗಿ ಬಸವಣ್ಣನವರ ವಿಚಾರವನ್ನು ತಿಳಿದುಕೊಳ್ಳಲಾರದೆ ಹೋದರೆ ನಿಜಕ್ಕೂ ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ವ್ಯರ್ಥವಾಗಲಿದೆ. ಅದು ನಿಮ್ಮ ಕೈಯಲ್ಲಿ. ಏನು ಪುಣ್ಯ ಪಾಪಗಳೆಂಬುದು ತಮ್ಮಿಷ್ಟ ಕಂಡಿರೇ ಅಯ್ಯ ಎಂದರೆ ಸ್ವರ್ಗ,
ಎಲ್ಲೋ ಎಂದರೆ ನರಕ. ಅದು ನಿಮ್ಮ ಕೈಲಿದೆ, ನೀವು ಹೇಗೆ ಬೇಕು ಹಾಗೆ ಬದುಕ್ರಿ ಅಂತ ಹೇಳುತ್ತಾ 150 ಕೋಟಿ ಭಾರತೀಯರಿಗೆ ಈ ವಚನದ ವಿಡಿಯೋ ತಲುಪಿಸುವ ಕಾರ್ಯ ಅಂತೂ ಮಾಡಿರೋಣ. ನಿಮಗೆ ಪುಣ್ಯ ಹತ್ತದ, ಒಳ್ಳೆಯದಾಗ್ತದೆ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಕಲ್ಯಾಣ ಆಗ್ತದೆ. ನಿಮ್ಮ ದೇವರು ನಿಮ್ಮ ಒಳಗಿದ್ದಾನಲ್ಲ, ಇವನೇ ನಿಮಗೆ ಆಶೀರ್ವಾದ ಕೊಡ್ತಾನೆ, ಹೊರಗಿಂದ ಯಾವ ಕೂಡ ಕೊಡುವುದಿಲ್ಲ ಎಂದು ಹೇಳುತ್ತಾ ಬಸವ ಕಲ್ಯಾಣದ ಭೂಮಿಲಿಂದ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ.